ಮಾಫಿ ಸಾಕ್ಷಿಗೆ ಒಪ್ಪಿಗೆ ಆಗಿರುವಂತಹ ಬೆನ್ನಲ್ಲೇ ಈಗ ನಟ ದರ್ಶನ್ಗೆ ಆತಂಕ ಜಾಸ್ತಿ ಇದೆ. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂತೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಪರದಾಡಿದ್ದಾರೆ ಆರೋಪಿ ದರ್ಶನ್. ಕೇಸ್ ಭವಿಷ್ಯ ಏನಾಗುತ್ತೋ ಅನ್ನುವಂತ ಆತಂಕದಲ್ಲೇ ಇದ್ದಾರೆ. ಹಂಗಾಗಿ ಆ ಆತಂಕದಲ್ಲೇ ನಿದ್ದೆಗೆಟ್ಟಿರೋದು ದಾಸ. ಎಲ್ಲ ಆರೋಪಿಗಳಿಗೂ ಕೂಡ ಈಗ ಭಯವನ್ನ ತಂದಿರೋದು ಈ ಒಂದು ಮಾಫಿ ಸಾಕ್ಷಿ. ಜೈಲು ಸಿಬ್ಬಂದಿ ಊಟ ಕೊಟ್ಟರೂ ಕೂಡ ಉಪವಾಸ ಮಾಡಿದಾರಂತೆ ದಾಸ. ಈಗಾಗಲೇ ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗಿರುವಂಥ ಕಾಟೇರ ಪ್ರದೋಷ್ ಅವರ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಮಾಫಿ ಸಾಕ್ಷಿಗೆ ನಾನು ಮುಂದಾಗ್ತೀನಿ, ಅಪ್ರೂವರ್ ಆಗ್ತೀನಿ ಅಂತ ಹೇಳಿಕೆ ನ್ಯಾಯಾಲಯ ಒಪ್ಪಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳಿಗೂ ಕೂಡ ಈಗ ಟೆನ್ಷನ್. ಇಲ್ಲಿ ದರ್ಶನ್ಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅನ್ನೋದಕ್ಕಿಂತ ಸತ್ಯವನ್ನೇ ಬಾಯಿ ಬಿಡಬೇಕಾಗತ್ತೆ, ಇಲ್ಲಾಂದರೆ ಪ್ರದೋಷ್ಗೆ ಅದು ಕಂಟಕ ಆಗತ್ತೆ. ಸೊ ಹಂಗಾಗಿ ಈ ಕೇಸಲ್ಲಿ ದರ್ಶನ್ ವಿರುದ್ಧವಾಗಿಯೇ ಹೋಗುತ್ತೆ ಬಿಟ್ಟರೆ ಪರವಾಗಿ ಅಂತೂ ಯಾವುದೂ ಆಗಲ್ಲ. ಇಲ್ಲಿ ದರ್ಶನ್ಗೆ ಒಳ್ಳೇದಂತೂ ಅಲ್ವೇ ಅಲ್ಲ ಈ ರೀತಿಯಾಗಿ ಮಾಫಿ ಸಾಕ್ಷಿಗೆ ಮುಂದಾದರೆ. ಮಾಫಿ ಸಾಕ್ಷಿ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಒಂದು ಕೇಸಲ್ಲಿ ಆರೋಪಿ ಇದ್ದವರು ಆ ಕೇಸಿಂದ ಬಚಾವಾಗೋದಕ್ಕೆ ಈ ರೀತಿಯಾಗಿ ಮುಂದಾಗ್ತಾರೆ. ಮಾಫಿ ಸಾಕ್ಷಿ ಹೇಳ್ತೀನಿ, ಸತ್ಯವನ್ನು ಹೇಳ್ಬಿಡ್ತೀನಿ, ನನ್ನನ್ನು ಬಿಟ್ಟುಬಿಡಿ ಅಂತೇಳಿ. ಅದನ್ನೇ ಮಾಫಿ ಸಾಕ್ಷಿ ಅಂತ ಕರೆಯೋದು. ಅಂದರೆ ತಾನು ಬಚಾವಾಗೋದಕ್ಕೆ, ಒಂದು ಕೇಸಿಂದ ತಾನು ಆ ಕೇಸಿಂದ ಪಾರಾಗೋದಕ್ಕೆ ಮಾಫಿ ಸಾಕ್ಷಿಗೆ ಮುಂದಾಗ್ತಾರೆ. ಆದರೆ 3 ಜನ ಮುಂದಾಗ್ತಾ ಇರೋದು ಇಲ್ಲಿ. ಸೊ ಹಂಗಾಗಿ ಈಗ ಸದ್ಯಕ್ಕಂತೂ ಪ್ರದೋಷ್ಗೆ ಅನುಮತಿಯನ್ನು ಕೊಡಲಾಗಿದೆ. ಎಲ್ಲವನ್ನ ಸತ್ಯವನ್ನು ಹೇಳಬೇಕು ಅಂತೇಳಿ ಸತ್ಯವನ್ನೇ ಹೇಳ್ತೀನಿ ಅಂತ ಆತ ಒಪ್ಕೊಂಡಿದ್ದಾನೆ. ಸೊ ಹಂಗಾಗಿ ಈ ಕೇಸಲ್ಲಿ ಈತನ ಪಾತ್ರ ಬಹಳ ದೊಡ್ಡದು. ಮೇಜರ್ ಪಾತ್ರ ಈತಂದೇ ಇದ್ದಿದ್ದು. ಆ ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ಬಂದಿದ್ದು ಅಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದು ಹೊಡೆದು ಸಾಯಿಸಿ ಸತ್ತಾದ ನಂತರ ಎಲ್ಲಿಗೆ ಅದನ್ನು ತಗೊಂಡು ಡೆಡ್ ಬಾಡಿನ ಎಲ್ಲಿ ಬಿಸಾಕಬೇಕು, ಅದಾದ ನಂತರ ಸರೆಂಡರ್ ಮಾಡೋದಕ್ಕೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಎಷ್ಟು ದುಡ್ಡು ಕೊಡಬೇಕು, ಅದೆಲ್ಲ ಪ್ಲಾನ್ ಇದ್ದಿದ್ದು ಈತಂದೆ. ಸೊ ಹಂಗಾಗಿ ಈತ ಭಾಳ ಇಂಪಾರ್ಟೆಂಟ್ ಆಗ್ತಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವಂತ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಈಗ ಸಹಜವಾಗಿ ದರ್ಶನ್ಗಂತೂ ಟೆನ್ಷನ್ ಇರೋದು. ಸೊ ಮುಂದೆ ಹೇಗೆಲ್ಲ ಅಂದರೆ ಈ ಮಾಫಿ ಸಾಕ್ಷಿಗೆ ಏನಾದರೂ ಎಲ್ಲವನ್ನ ಸತ್ಯ ಬಾಯಿ ಬಿಟ್ಟಿದೆ ಆದಲ್ಲಿ ಏನೆಲ್ಲ ಕಷ್ಟ ಎದುರಾಗಬಹುದು ಅಂತ ಹೇಳಿ ದರ್ಶನ್ಗೆ? ಹೇಮಕುಮಾರ್, ಮುಖ್ಯವಾಗಿ ಇಲ್ಲಿ ಮಾಫಿ ಸಾಕ್ಷಿ ಏನಿದೆ, ಈ ಒಂದು ವಿಚಾರ ಯಾವಾಗ ಮುನ್ನೆಲೆಗೆ ಬಂತು ಆ ತಕ್ಷಣವೇ ದರ್ಶನ್ಗೆ ಕೋರ್ಟ್ ನಲ್ಲೇ ಟೆನ್ಷನ್ ಶುರುವಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ A14 ಪ್ರದೋಷ್ ಏನಿದ್ದಾನೆ, ಈತ ಕೋರ್ಟ್ ನ ಮುಂದೆ ಹೋಗಿ ನಾನು ಮಾಫಿ ಸಾಕ್ಷಿ ಆಗ್ತಾ ಇದ್ದೀನಿ ಅಂತ ಹೇಳಿ CRPC ಸೆಕ್ಷನ್ 307 ಅಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಸೊ ಈತನ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನ ನೀಡಿದೆ. ಆದ್ರೆ ನ್ಯಾಯಾಲಯ ಈ ಒಂದು ತೀರ್ಪನ್ನ 10ನೇ ತಾರೀಕು ಕಾಯ್ದಿರಿಸಲಾಗಿದೆ. 10ನೇ ತಾರೀಕು ಏನಾಗುತ್ತೆ ಅನ್ನುವಂತ ಟೆನ್ಷನ್ ಈಗ ದರ್ಶನ್ಗೆ ಶುರುವಾಗಿದೆ. ಕಾರಣ ಇಷ್ಟೇ, ಪ್ರದೋಷ್ ಈ ಒಂದು ಕಾನ್ಫರೆನ್ಸ್ ಏನಿದೆ ಇದರಲ್ಲಿ ಆತ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಆತ ಏನಾದ್ರೂ ಆತನಿಗೆ ಮಾಫಿ ಕೊಡ್ತೀವಿ ಅಂತ ಹೇಳಿ ಈ ಪ್ರಕರಣದ ಬಗ್ಗೆ ಸಮಗ್ರವಾಗಿ ಆತ ಏನಾದ್ರೂ ಬಾಯ್ಬಿಟ್ಟ ಅಂದ್ರೆ ಆತನೇ ಪ್ರತ್ಯಕ್ಷ ಸಾಕ್ಷಿ ಆಗ್ತಾನೆ. ಈ ಎಲ್ಲಾ ಒಂದು ಬೆಳವಣಿಗೆಗಳು ಆತ ಇರ್ತಾನೆ. ಒಂದು ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಆದಂತಹ ಪಾರ್ಟಿಯಲ್ಲಿ ಪ್ರದೋಷ್ ಇರ್ತಾನೆ. ಆನಂತರ ಹೋಗಿ ವಿನಯ್ ಹೊಡೆದಿರೋದಿರ್ಬೋದು, ದರ್ಶನ್ ಅವರು ಹಲ್ಲೆ ಮಾಡಿರೋದು, ಇವೆಲ್ಲದಕ್ಕೂ ಪ್ರತ್ಯಕ್ಷ ಸಾಕ್ಷಿ ಈ ಪ್ರದೋಷ್ ಆಗಿರ್ತಾನೆ. ಸೊ ಈತ ಏನಾದ್ರೂ ಬಾಯ್ಬಿಟ್ಟ ಅಂತ ಹೇಳಿದ್ರೆ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ನ ಮುಂದೆ ಸಮಗ್ರವಾಗಿ ಎಲ್ಲಾ ತನ್ನ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡ ಅಂದ್ರೆ ಆತನನ್ನ ಮಾಫಿಯಾಗಿ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಕೊಲೆ ಇದರಲ್ಲಿ ಆತನ ಪಾತ್ರ ಜಾಸ್ತಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಸಾಕ್ಷ್ಯನಾಶದಲ್ಲಿ ಭಾಗಿಯಾಗಿದ್ದಂತ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಏನಾದ್ರೂ ಒಪ್ಪಿಗೆ ನೀಡಿದ್ರೆ ಮಾತ್ರ ಈ ರೀತಿ ಆಗೋದು. ಒಂದ್ ವೇಳೆ ಇವನು ಒಪ್ಕೊಂಡು ಸುಳ್ಳೇನಾದ್ರೂ ಹೇಳಿದ್ರೆ ಆ ಮಾಫಿ ಸಾಕ್ಷಿಯನ್ನ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಇದೇ ಒಂದು ಟೆನ್ಷನ್ ಅಲ್ಲಿ ದರ್ಶನ್ ಹಾಗೆ ಪವಿತ್ರ ಸೇರಿದಂತೆ ಉಳಿದ ಆರೋಪಿಗಳು ಏನಾಗುತ್ತೆ ಎನ್ನುವಂತಹ ಒಂದು ಟೆನ್ಷನ್ ನಲ್ಲಿದ್ದಾರೆ. ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಸ್, ಓಕೆ, ಥ್ಯಾಂಕ್ ಯು ಧ್ರುವಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.